ಪ್ರಾರ್ಥಿಸಲಾಗ್ತಿಲ್ವಾ? ಪ್ರಾರ್ಥಿಸುವುದಕ್ಕೆ ಮನಸ್ಸು ಬರ್ತಿಲ್ವಾ? ದೇವರ ಸಮೂಹದಲ್ಲಿ ಬರುವುದಕ್ಕೆ ಮನಸ್ಸು ಬರ್ತಿಲ್ವಾ? ಈ ಸಮಯದಲ್ಲಿ ಅಭಿಷೇಕವು ಈಗ ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿದೆ. ನಿಮ್ಮ ಮೇಲೆ ಅಭಿಷೇಕವು ಇಳಿದು ಬರಲಿದೆ. ಎಲ್ಲಿ ಸೈತಾನನು ಕಟ್ಟಿ ಹಾಕಿದ್ದಾನೋ ಆ ಬೆಂಕಿಯು ಆ ರೋಗಗಳನ್ನು ಮುರಿಯಲಿದೆ. ಆ ರೋಗಗಳನ್ನು ಸುಟ್ಟು ಹಾಕಲು ಆಜ್ಞೆಯು ಇಳಿದು ಬರಲಿದೆ. ಕೆಲವರ ಮೇಲೆ ಈಗಲೇ ಬಂದು ಬಿಟ್ಟಿದೆ. ಓ ಥ್ಯಾಂಕ್ ಯು ಲಾರ್ಡ್. ಓ ರೀತ ಲಾಲ ಓ ಶಂಕ ರೀನ ಲಾಭ ರೀತ ಲಾಲ ಓ ರೀನ ಲಾ ಹೊರಗೆ ಉತ್ತರಿಸ್ತೇನೆ. ಅದು ತಡೆಯಾದರೂ ಅದು ನಡೆಯದೆ ಹೋಗದೆ ನಡೆಯುವುದಿಲ್ಲ ಎಂಬುದಾಗಿ ನಿನ್ನ ಹೃದಯವು ಹೇಳಿದರು. ಅದೇ ನೀನು ಯಾವುದನ್ನು ಬಿಡಬೇಡ. ಆ ನಂಬಿಕೆಯನ್ನು ಬಿಡಬೇಡ. ಆ ನಂಬಿಕೆ ನೀನು ಬಿಡಬೇಡ. ದೇವರು ನಿನ್ನನ್ನು ಉದ್ಧಾರ ಮಾಡಲಿದ್ದಾನೆ. ನಿನ್ನನ್ನು ಎತ್ತಿ ನಿಲ್ಲಿಸಲಿದ್ದಾನೆ. ನಿನ್ನನ್ನು ಒಂದು ಸ್ಥಾನದಲ್ಲಿ ಇಡಲಿದ್ದಾನೆ. ಹಾಗಾದ್ರೆ ಈ ದೇವರನ್ನು ದೃಷ್ಟಿಸಿ ಕೂಗು. ಈ ದೇವರನ್ನು ದೃಷ್ಟಿಸಿ ಕೂಗು. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಒಬ್ಬೊಬ್ಬರ ಮೇಲೆ ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ ಅಪ್ಪ. ಯಾರ್ಯಾರು ಯಾವ ಹಿಂಸೆಯಲ್ಲಿ ಯಾವ ಕಷ್ಟದಲ್ಲಿ ಅಪ್ಪ ಕಣ್ಣೀರಿನಿಂದ ಇದ್ದಾರೋ, ಎದ್ದು ನಿಲ್ಲುವುದಕ್ಕಾಗ್ತಿರುವೋ ಅಲ್ಲಿ ಬಲಪಡಿಸು ಕರ್ತನೆ. ನಿನ್ನ ಬಲವು ಅಪ್ಪ ಇಳಿದು ಬರಲಿ ಒಬ್ಬೊಬ್ಬರ ಮೇಲೆ ಯೇಸುವಿನ ಹೆಸರಲ್ಲಿ. ಅಪ್ಪ ನಿನ್ನ
ನಿನಗೇ ಘನತೆ, ನಿನಗೇ ಸ್ತುತಿ ಸ್ತೋತ್ರವು ಎಲ್ಲವೂ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರು ನಮ್ಮ ಸಂಗಡ ಮಾತನಾಡಿದಾರಲ್ಲ, ನಾವೆಲ್ಲರೂ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಉತ್ತಮ ಚಪ್ಪಾಳೆ